ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಲ್ವರ್ ಜ್ಯುವೆಲ್ರಿಗಳನ್ನ ತೋರಿಸ್ತಾ ಇದ್ದೀನಿ. ಇದೆಲ್ಲ ಆರ್ಡರ್ ಆಗಿರೋವಂಥ ಜ್ಯುವೆಲ್ರಿಗಳು. ತುಂಬ ಅಂದರೆ ತುಂಬ ಜ್ಯುವೆಲ್ರಿ ಇದೆ. ಒಂದು 2 ದಿನ ವಿಡಿಯೋ ಮಾಡಲಿಲ್ಲ ನಾನು, ಸೊ ಹಂಗಾಗಿ ಜಾಸ್ತಿ ಆಗಿಬಿಟ್ಟಿದೆ. ಒಂದೊಂದನ್ನ ಹಂಗಂಗೆ ಕಳಿಸ್ಬಿಟ್ಟೆ. ಅಂದರೆ ನಾರ್ಮಲಾಗಿ ಸುಮಾರು ಇರುತ್ತಲ್ಲ, ಒಂದೇ ಥರದ್ದು ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಹಾಗೆ ಕೊರಿಯರ್ ಮಾಡಿಬಿಟ್ವಿ. ಸೊ ಗ್ಯಾಪ್ ಆಗಿಬಿಟ್ರೆ ಸ್ವಲ್ಪ ಕಷ್ಟ. ನಿಮಗೂ ನೋಡೋದು ಮರ್ತೇ ಹೋಗ್ಬಿಟ್ಟಿರುತ್ತೆ. ಸಿಲ್ವರ್ ಜ್ಯುವೆಲ್ರಿ ಯಾವ್ದಾದ್ರು ಸಿಗುತ್ತೆ ಅಂತಲೇ ಗೊತ್ತಾಗಲ್ಲ. ಮತ್ತು ಹೊಸ ಸಬ್ಸ್ಕ್ರೈಬರ್ಸ್ ಕೂಡ ಇರ್ತಾರಲ್ಲ, ಅವರಿಗೆ ಯಾವ ಥರ ಜ್ಯುವೆಲ್ರಿ ಇವ್ರ ಹತ್ರ ಸಿಗುತ್ತೆ ಅಂತಲೂ ಗೊತ್ತಾಗಲ್ಲ. ಸೊ ಹಾಗಾಗಿ ಇವತ್ತು ವಿಡಿಯೋ ಮಾಡೋಣ ಅಂತ ಕೂತಿದ್ದೀನಿ. ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ. ತುಂಬ ಇಯರಿಂಗ್ಸ್ ಆರ್ಡರ್ಸ್ಗಳು ಮತ್ತು ಲೈಟ್ ವೆಯ್ಟ್ ನೆಕ್ಲೆಸ್ ಆರ್ಡರ್ಸ್ ಎಲ್ಲ ತುಂಬ ಇದೆ. ಫಸ್ಟ್ ಈ ಸಲ ಇಯರಿಂಗ್ಸ್ ತೋರಿಸ್ತೀನಿ. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿರೋ ಇಯರಿಂಗ್ಸ್ ಇದೆ. ಸೊ ಇದೆಲ್ಲ ಸ್ಟೇಟಸ್ ನೋಡೇ ಆರ್ಡರ್ ಮಾಡಿರೋದು. ಇದು ಫಸ್ಟ್ ಒನ್ನು ಪಿಕಾಕ್ ಡಿಸೈನು. ಸೊ ಇದೆಲ್ಲ ಲೈಟ್ ವೆಯ್ಟ್ ಬರುತ್ತೆ. ಹಿಂದೆ ಈ ಥರ ಗೋಲ್ಡಿಗೆ ಬರುತ್ತಲ್ಲ, ಅದೇ ಥರ ಸ್ಕ್ರೂ ಬರುತ್ತೆ ನಿಮಗೆ. ಸೊ ನೆಕ್ಸ್ಟ್ ಒನ್ ಬಂದು ಪುಟಾಣಿ ಚಾಂದ್ಬಾಲಿ. ಸೊ ನೋಡಿ, ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ. ಗೋಲ್ಡ್ ಥರನೇ ಅನಿಸುತ್ತೆ. ಸೊ ನೆಕ್ಸ್ಟ್ ಒನ್ ಜುಮ್ಕಾ. ಇದು ಕೂಡ ಅಷ್ಟೇ, ತುಂಬ ದೊಡ್ಡದು ಇಲ್ಲ, ತುಂಬ ಚಿಕ್ಕದು ಇಲ್ಲ, ಮೀಡಿಯಮ್ ಸೈಜ್ ಇದೆ. ನೆಕ್ಸ್ಟ್ ಒನ್ ಬಂದು ಮತ್ತೆ ಚಾಂದ್ಬಾಲಿ ಇನ್ನೊಂದು. ಇದು ಒಂದು ಸ್ವಲ್ಪ ಡಿಸೈನ್ ಚೇಂಜ್ ಇದೆ. ಇಷ್ಟು ಬರುತ್ತೆ. ನೆಕ್ಸ್ಟ್ ಎವರ್ಗ್ರೀನ್ ಟ್ರೆಂಡಿಂಗ್ ಡಿಸೈನ್ ಪಿಕಾಕ್. ಕೆಳಗಡೆ ಹ್ಯಾಂಗಿಂಗ್ಸ್ ಬಂದಿದೆ ಪರ್ಲ್ದು. ನೆಕ್ಸ್ಟ್ ಒನ್ ಈ ಡಿಸೈನ್. ಇದಂತೂ ತುಂಬ ಜನ ತಗೊಂಡಿದ್ದೀರಾ. ನಾನು ಆಲ್ಮೋಸ್ಟ್ ಲಾಸ್ಟ್ ಒಂದು 10 ವಿಡಿಯೋದಲ್ಲಿ ಇದೇ ಥರ ಜ್ಯುವೆಲ್ರಿಗಳನ್ನ ತೋರಿಸಿದ್ದೀನಿ, ಇಯರಿಂಗ್ಸ್ನ ನಿಮಗೆ. ನೆಕ್ಸ್ಟ್ ಒನ್ ಬಂದು ಹಾಫ್ ಜುಮ್ಕಾ. ಇದು ನಾನು ಲಾಸ್ಟ್ ವಿಡಿಯೋದಲ್ಲಿ ಸ್ಟಾಕ್ ಇದೆ ಅಂತ ಹೇಳಿದೆ. ಇವಾಗ ಯಾವುದು ಸ್ಟಾಕ್ ಇಲ್ಲ. ನಿಮಗೇನಾದರೂ ಬೇಕು ಅಂತಂದರೆ ಮೆಸೇಜ್ ಮಾಡಿ, ನಾನು ನಿಮಗೆ ಯಾವ್ದ್ಯಾವ್ದು ಅವೈಲಬಲ್ ಇದೆ ಅಂತ ಕಳಿಸ್ಕೊಡ್ತೀನಿ. ಅಂದರೆ ಹೋಲ್ಸೇಲರ್ಸ್ ಹತ್ರ ತರಬೇಕು. ವೀವರ್ಸ್ ಅಲ್ಲ, ಹೋಲ್ಸೇಲರ್ಸ್ ಹತ್ರ ತರಬೇಕು. ತುಂಬ ಮಾಡಿಸಿದ್ದೀವಿ, ಪಾಲಿಷಲ್ಲಿದೆ. ಸೊ ಹಾಗಾಗಿ ಇವಾಗ ಸೇಮ್ ಡಿಸೈನ್ ಅಂದರೆ ಒಂಚೂರು ಡಿಫ್ರೆನ್ಸ್ ಅಂತ ಹೇಳ್ತೀನಲ್ವ ಯಾವಾಗಲೂ, ಆ ಥರ ಡಿಫ್ರೆನ್ಸ್ ಇರೋದಿದೆ. ಸೇಮ್ ಟು ಸೇಮ್ ಬೇಕು ಅಂತ ಅಂದರೆ ಸಿಗಲ್ಲ. ಎಲ್ಲ ಡಿಸೈನ್ಸಲ್ಲೂ ಅಷ್ಟೇ, ಸೇಮ್ ಟು ಸೇಮ್ ಯಾವಾಗಲೂ ಸಿಗಲ್ಲ, ಒಂಚೂರಾದರೂ ಚೇಂಜಸ್ ಇರುತ್ತೆ. ಸೊ ನೆಕ್ಸ್ಟ್ ಒನ್ ಬಂದು ಇದು. ನಾನು ಸ್ಯಾರಿ ಮತ್ತು ಜ್ಯುವೆಲ್ರಿ 2 ಸೇಲ್ ಮಾಡೋದ್ರಿಂದ ವೀವರ್ಸ್ ಅಂತ ಹೇಳ್ತಾ ಇದ್ದೀನಿ, ಕನ್ಫ್ಯೂಸ್ ಮಾಡಿಕೊಂಡು. ಇದು ಮಾಮೂಲಿ ಡಿಸೈನ್. ಹ್ಯಾಂಗಿಂಗ್ಸ್ ಮಾತ್ರ ಗ್ರೀನ್ ಮತ್ತು ಪಿಂಕ್ ಬಂದಿದೆ. ಲಾಸ್ಟ್ ತೋರಿಸಿದ ಪರ್ಲು. ನೆಕ್ಸ್ಟ್ ಒನ್ ಬಂದು ಇದೊಂಥರ ಡಿಫ್ರೆಂಟಾಗಿದೆ ಡಿಸೈನು. ಇದರಲ್ಲಿ ಬರೀ ಫ್ಲವರ್ ಅಷ್ಟೇ ಇರೋದು. ತುಂಬ ಜನ ಕೇಳ್ತಾ ಇರ್ತಾರೆ, ಲಕ್ಷ್ಮಿ, ಪಿಕಾಕ್, ಎಲಿಫೆಂಟ್ ಈ ಥರ ಯಾವುದು ನಾವು ಹಾಕಂಗಿಲ್ಲ, ಯಾವ್ದಾದ್ರು ಬೇರೆ ಬೇರೆ ಥರ ಡಿಸೈನ್ಸ್ ತೋರಿಸಿ ಅಂತ. ಸೊ ಅವರಿಗೆಲ್ಲ ಈ ಡಿಸೈನ್ ಹಾಕ್ಬೋದು. ಇದರಲ್ಲಿ ಫ್ಲವರ್ ಅಷ್ಟೇ ಇರೋದು. ಸೊ ಇದೆಲ್ಲ ಆರ್ಡರ್ ಆಗಿರೋವಂಥ ಜ್ಯುವೆಲ್ರಿಗಳೇ. ಸೊ ನನಗೆ ಈ ಸಲ ತುಂಬ ಇಷ್ಟ ಆಗಿದ್ದಂಥ ಜ್ಯುವೆಲ್ರಿಗಳು ಅಂತ ಅಂದರೆ ಇದು ಈ ಇಯರಿಂಗ್ಸ್ಗಳು. ಕೆಳಗಡೆ ನೋಡಿ, ನಿಮಗೆ ಡಿಫ್ರೆಂಟಾಗಿರೋ ಹ್ಯಾಂಗಿಂಗ್ಸ್ ಬಂದಿದೆ. ಇಲ್ಲಿ ಪಿಕಾಕ್ ಇದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ಸು. ಇದು ನಂಗೆ ತುಂಬಾ ಇಷ್ಟ ಆಯಿತು ಈ ಸಲ ಈ ಥರದ್ದು ತುಂಬ ಜನ ತಗೊಂಡ್ರು. ಸ್ಟೇಟಸ್ಸಲ್ಲೇ ಹಾಕಿದ್ದು ನೋಡೇನೆ. ಸ್ಟೇಟಸಲ್ಲಿ ಮತ್ತು ಶುಭಾರಂಭ ಅಂತ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ನಂದು. ಸೊ ಅದರಲ್ಲೂ ಕೂಡ ನಾವು ಪೋಸ್ಟ್ ಮಾಡ್ತಾ ಇರ್ತೀವಿ ಸ್ಟೇಟಸಲ್ಲಿ. ಸೊ ನೀವು ಅದರಲ್ಲೂ ನೋಡಿ ಬೈ ಮಾಡ್ಬೋದು. ವಿತ್ ಪ್ರೈಸೇ ಹಾಕಿರ್ತೀವಿ. ಸೊ ಇದನ್ನು ಕೂಡ ಬುಕ್ ಆಯಿತು. ಲಾಸ್ಟ್ ಟೈಮ್ ಸ್ಟಾಕ್ ಅಂತ ತೋರಿಸಿದ್ನಲ್ಲ, ಅದೆಲ್ಲ ಫುಲ್ ಖಾಲಿ. ನೆಕ್ಸ್ಟ್ ಒನ್ ಇದೆಲ್ಲ ಮೀಡಿಯಮ್ ಸೈಜ್ ಸ್ಟಡ್ಸ್ಗಳು. ನೆಕ್ಸ್ಟ್ ಒನ್ ಇನ್ನೊಂದು ಜುಮ್ಕಿ ಇದೆ. ಚೆನ್ನಾಗಿದೆ ಈ ಜುಮ್ಕಿ. ಸೊ ಎಲ್ಲದೂ ಕೂಡ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಇದು ಸ್ವಲ್ಪ ಚಿಕ್ಕ ಸೈಜು ಲೀಫ್ ಡಿಸೈನು ವಿತ್ ಗ್ರೀನ್ ಆ್ಯಂಡ್ ಪಿಂಕ್ ಸ್ಟೋನ್ಸ್ ಇದೆ. ಸೊ ಇಯರಿಂಗ್ಸ್ ಎಲ್ಲ ಮುಗೀತು. ಒಂದಷ್ಟು ಇಯರಿಂಗ್ಸ್ ಹಾಗೇ ಕಳಿಸ್ಬಿಟ್ವಿ, ವಿಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅಂತ.
ನೆಕ್ಸ್ಟ್ ಒಂದು ಬುಗ್ಡಿ. ಈ ಥರದ್ದು ಸ್ಟಾಕ್ ಇದೆ, ನಿಮಗೆ ಬೇಕು ಅಂದರೆ ಆರ್ಡರ್ ಮಾಡ್ಬೋದು. ಬುಗ್ಡಿಲಿ 2 ಡಿಸೈನ್ ಇದೆ, ಲಾಸ್ಟಲ್ಲೂ ವಿಡಿಯೋದಲ್ಲೂ ತೋರಿಸಿದ್ದೀನಿ, ಲೀಫ್ ಮತ್ತು ಫ್ಲವರ್ ಡಿಸೈನು. ನೆಕ್ಸ್ಟ್ ಒಂದು ಬ್ಯಾಕ್ ಹುಕ್ ಆರ್ಡರ್ ಆಗಿತ್ತು. ಇದರಲ್ಲಿ ನಿಮಗೆ ಈ ಥರ ಇರುತ್ತೆ. ಇದನ್ನು ಯಾವುದಕ್ಕೆ ಬೇಕಾದ್ರೂ ನೀವು ಹಾಕ್ಕೊಳ್ಬೋದು, ಗೋಲ್ಡ್ ಜ್ಯುವೆಲ್ರಿಗೆಲ್ಲ. ಸುಮ್ಮನೆ ದಾರ ಹಾಕ್ಕೊಳ್ಳೋದಕ್ಕೆ ಈ ಥರ ಗೋಲ್ಡಲ್ಲಿ ಮಾಡಿಸ್ಕೊಳ್ಳೋಕ್ಕೆ ಇವಾಗ ಸಖತ್ತು ರೇಟ್ ಜಾಸ್ತಿ ಗೋಲ್ಡ್. ಸೊ ಈ ಥರದ್ದು ತೊಗೊಂಡ್ರೆ ಎಲ್ಲದಕ್ಕೂ ಹಾಕೋಬೋದು. ಗೋಲ್ಡಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಗಟ್ಟಿನೂ ಕೂಡ ಇದೆ, ಬಿದೋಗೋ ಚಾನ್ಸಸ್ ಏನಿಲ್ಲ. ನೆಕ್ಸ್ಟ್ ಒಂದು ಲೈಟ್ ವೆಯ್ಟ್ ನೆಕ್ಲೆಸ್ ಬಂದಿದೆ. ಸೊ ಇದಂತೂ ನಮ್ಮ ಪೇಜಲ್ಲಿ ಅವಾಗ ಒಂದು ಟೈಮಲ್ಲಿ ಫುಲ್ಲು ಟ್ರೆಂಡಿಂಗ್ ಆಗಿಬಿಟ್ಟಿತ್ತು, ಸಿಗ್ತಾನೆ ಇರಲಿಲ್ಲ. ಎಷ್ಟು ಜನ ಬೇಗ ತರಿಸಿ ಅಂತ ಕೇಳ್ತಾನೆ ಇರ್ತಾಯಿದ್ರಿ. ಸೊ ಇವಾಗ ಮತ್ತೆ ತರಿಸಿದ್ದೀವಿ, ಒಂದು 4-5 ಪೀಸ್ ಏನೋ ಇದೆ ಅಷ್ಟೇ. ಸೊ ಇದನ್ನು ಡ್ರೆಸ್ಸಿಗೂ ಹಾಕ್ಬೋದು, ಸ್ಯಾರೀಸ್ಗೂ ಹಾಕ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಗ್ರೀನ್ ಮತ್ತು ಪಿಂಕಲ್ಲಿದೆ. ಇದು ಹಿಂದೆ ಏನದು ಡ್ಯುಯಲ್ ಸೈಡ್ ನೆಕ್ಲೆಸ್ ಅಲ್ಲ, ಅದು ಕೂಡ ಸ್ವಲ್ಪ ಇದೇ ಥರ ಇರುತ್ತೆ, ಇದಕ್ಕಿಂತ ವೆಯ್ಟ್ ಬರುತ್ತದು. ಇದು ಸಿಂಗಲ್ ಸೈಡ್ ಮಾತ್ರ. ಸೊ ಇದರಲ್ಲಿ ಒಂದು 4 ಡಿಸೈನ್ ತೋರಿಸ್ತೀನಿ ನಿಮಗೆ. ಇದು ಬಂದಿದೆ, ಡಿಸೈನ್ಸ್ನ ನೋಡ್ಕೊಳ್ಳಿ, ಬೇರೆ ಬೇರೆ ಥರ ಇದೆ ಡಿಸೈನ್ಸು. ಸ್ಟೋನ್ಸ್ದು ಎಲ್ಲ ಇದಿರುತ್ತಲ್ಲ ಡಿಸೈನು, ಅದು ಒಂದರಲ್ಲಿ ರೌಂಡ್ ಇದೆ, ಒಂದರಲ್ಲಿ ಸ್ಟ್ರೈಟ್ ಇದೆ, ಆ ಥರ. ಒನ್ 2 3 ತೋರಿಸ್ತೆ ಅಲ್ಲ, ಇನ್ನೊಂದಲ್ಲಿತ್ತು. ಸೊ ಇನ್ನೊಂದಿದು ಒಂದೊಂದು ಡಿಸೈನು ಕೂಡ ತುಂಬ ಚೆನ್ನಾಗಿದೆ. ಸೊ 4 ಪೀಸ್ ಇರೋದು, ಯಾರು ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ಒಂದು ಡ್ಯುಯಲ್ ಸೈಡ್ ನೆಕ್ಲೆಸಲ್ಲಿ ಪರ್ಲ್ ಡಿಸೈನ್ ಇರೋದಿದೆ. ಸೊ ಇದು ಕೂಡ ಬುಕ್ ಆಗಿದೆ, ಬೇಕು ಅಂದ್ರೂ ಸಿಗುತ್ತೆ. ಇವಾಗ ನಾನು ತೋರಿಸಿದ್ನಲ್ಲ ಅದೆಲ್ಲದು ಕೂಡ ಬುಕ್ ಆಗಿರೋದೆ, ಲಾಸ್ಟ್ ತೋರಿಸಿದ್ದು ಅಷ್ಟೇ. ಅದೇ ಥರದ್ದು ಇನ್ನೂ 4 ಪೀಸ್ ಇದೆ, ಹಂಗಾಗಿ ಅದನ್ನು ತೋರಿಸ್ದೆ ಅಷ್ಟೇ. ಇದನ್ನು ಈ ಸೈಡಿಗೂ ಹಾಕೋಬೋದು, ಈ ಸೈಡಿಗೂ ಹಾಕೋಬೋದು. ಈ ಕಡೆ ರೆಡ್ ಸ್ಟೋನ್ ಇದೆ, ಈ ಕಡೆ ಗ್ರೀನ್ ಮತ್ತು ರೆಡ್ ಇದೆ. ನೆಕ್ಸ್ಟ್ ಒನ್ ಚಾಂದ್ಬಾಲಿ ನೆಕ್ಲೆಸ್ಸು. ಸೊ ಇದಂತೂ ಹೇಳೋದೇ ಬೇಡ, ಅಷ್ಟು ಸೇಲ್ ಮಾಡಿದ್ದೀವಿ ನಾವೇ. ಒಂದು 50 ಮೇಲೆ ಸೇಲ್ ಮಾಡಿದ್ದೀವಿ ಅಂತ ಅನಿಸುತ್ತೆ, 50 ಪೀಸಸ್ ಮೇಲೆ. ಇನ್ನೂ ಆರ್ಡರ್ಸ್ ಬರ್ತಾಯಿದೆ, ಆರ್ಡರ್ ಕೊಟ್ಟಿದ್ದೀವಿ. ಇವಾಗ ಸದ್ಯಕ್ಕೆ ಸ್ಟಾಕ್ ಖಾಲಿಯಾಗಿದೆ, ಆರ್ಡರಲ್ಲಿದೆ. ಅಂದರೆ ಪಾಲಿಶಿಗೆ ಕಳಿಸಿದ್ದೀವಿ ಆರ್ಡರ್ ಮಾಡಿ, ಇನ್ನೊಂದು ಸ್ವಲ್ಪ ದಿನ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಈ ಡಿಸೈನ್ ಅಂದರೆ. ಅದೇ ಥರದ್ರಲ್ಲಿ ಗುಂಡು, ಇದರಲ್ಲಿ ಗುಂಡು ಬಂದಿದೆ, ಮಧ್ಯದಲ್ಲಿ ಚಾಂದ್ಬಾಲಿ, ಕೆಳಗಡೆ ಪರ್ಲ್ ಬಂದಿದೆ. ಇದರಲ್ಲಿ ಪರ್ಲು, ಪಿಂಕು, ಗ್ರೀನು ಮತ್ತು ಪಿಂಕು ಇಷ್ಟು ಸಿಗತ್ತೆ. ಇದು ಬಂತು. ಈ ಸಲ ಬೀಡ್ಸ್ ಜ್ಯುವೆಲ್ರಿಗಳು ಕೂಡ ತುಂಬ ಆರ್ಡರ್ ಆಗಿತ್ತು. ಸೊ ಇದು ಬಂದು ಆರ್ಡರ್ ಆಗಿರೋದೆಲ್ಲ ನನಗೆ ಎತ್ತಿಟ್ಟಿದ್ದೀನಿ ಮುಂದಗಡೆ. ಸೊ ಒಂದಾಗೊಂದು ತೋರಿಸ್ತಾ ಇದ್ದೀನಿ. ಪ್ರತಿ ಸಲ ಕವರ್ ಓಪನ್ ಮಾಡಿ ತೋರಿಸ್ತಾ ಇದ್ದೆ. ಸೊ ಈ ಸಲ ಅದಕ್ಕೆ ಆ ಥರದ್ದು ಹಿಂಸೆ ಬೇಡ ಅಂತ ಎಲ್ಲ ಓಪನ್ ಮಾಡಿ ಇಟ್ಕೊಬಿಟ್ಟಿದ್ದೀನಿ. ಸೊ ಇದೊಂದು ಆರ್ಡರ್ ಆಗಿತ್ತು, ಆ ಥರದಿಂದ ತೋರಿಸ್ತೀನಿ ನೋಡಿ. ಈ ಚೌಕರಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ವೇರ್ ಮಾಡಿದ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಲುಕ್ ಅಂತೂ ತುಂಬ ಚೆನ್ನಾಗಿದೆ. ಲಕ್ಷ್ಮಿ ಪಿಕಾಕ್ ಬಂದಿದೆ ಇದರಲ್ಲಿ, ಕೆಳಗಡೆ ರೂಬಿ ಮತ್ತು ಪರ್ಲ್ ಹಾಕಿರೋದು. ಸೊ ನೆಕ್ಸ್ಟ್ ಒನ್ ಬಂದು ಇದು ಗ್ರೀನ್ ಆರ್ಡರ್ ಆಗಿತ್ತು. ಇದು ವೇರ್ ಮಾಡಿದ್ಮೇಲೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ನೋಡಿ. ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಚೈನು. ಝೂಮ್ ಔಟ್ ಮಾಡೋಣ.
ನೆಕ್ಸ್ಟ್ ಒನ್ ಬಂದು ಈ ಸಲ ಬೀಡ್ಸ್ ಹಾರಗಳು ಅಷ್ಟೇ ತುಂಬ ಜನ ಆರ್ಡರ್ ಮಾಡಿದ್ದಾರೆ. ಹಾಕೊಂಡು ತೋರಿಸ್ತೀನಿ. ಇದನ್ನ ಎಷ್ಟೊಂದು ದಿನ ಆಯಿತು ವೇರ್ ಮಾಡಿ ವಿಡಿಯೋ ಎಲ್ಲ ಮಾಡೋದು ನಿಲ್ಲಿಸಿ. ಬಟ್ ಇದನ್ನು ನೋಡಿದ್ರೆ ಹಾಕೋಬೇಕಂತ ಅನಿಸ್ತಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ಅಂತ. ಅಂದರೆ ನಾನೇ ಒಂದು 50 ಪೀಸ್ ಸೇಲ್ ಮಾಡಿದ್ದೀನಿ. ಈ ಥರ 50ಕ್ಕಿಂತ ಜಾಸ್ತಿನೇ ಮಾಡಿದ್ದೀನಿ ಅನಿಸುತ್ತೆ ಸ್ಟಾರ್ಟಿಂಗಿಂದನೂ ಇಲ್ಲಿವರೆಗೆ. ಸೊ ಈ ಕಡೆ ಮಾಪ್ ಬರುತ್ತೆ, ಮೆರೂನ್ ಕಲರ್ ಬೀಡ್ಸು. ಸೊ ನೀವು ಇನ್ನೂ ಉದ್ದ ಬೇಕು ಅಂದ್ರೂ ಮಾಡ್ಕೊಳ್ಬೋದು. ಈ ಥರ ಬರುತ್ತೆ. ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಹತ್ತಿರದಿಂದನೂ ತೋರಿಸ್ತೀನಿ ನೋಡಿ. ಮಾಪ್ ಇದು ಲಕ್ಷ್ಮಿ ಪಿಕಾಕ್. ಸೊ ಇನ್ನೊಂದು ಲಾಂಗ್ ಹಾರ ಆರ್ಡರ್ ಆಗಿತ್ತು. ಇದು ಆ್ಯಕ್ಚುಲಿ ಇವಾಗ ರ್ಯಾಪಿಡೋ ಮಾಡಬೇಕು. ನೋಡಿ ಈ ಥರ ಕಾಣಿಸುತ್ತೆ, ಸಖತ್ತಾಗಿ ಕಾಣಿಸುತ್ತೆ. ಈ ಥರ ಲಾಂಗ್ ಹಾರಗಳೆಲ್ಲ ವೇರ್ ಮಾಡಿದಾಗ್ಲೇ ಗೊತ್ತಾಗುತ್ತೆ. ಸ್ಯಾರಿ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಸ್ಯಾರೀಸ್ಗೂ. ನೀವು ನಾರ್ಮಲಾಗಿ ಬೇರೆ ಶಾಪಲ್ಲಿ ನೋಡಿರ್ತೀರ 6 ಮಾಪ್ಸ್ ಇರುತ್ತೆ. ಇಲ್ಲಿಗೇ ನಿಮಗೆ ಎಂಡಿಂಗಲ್ಲಿ ಇದು ಕೊಟ್ಟಿರ್ತಾರೆ, ಹುಕ್ಕು ಅಂದರೆ ಥ್ರೆಡ್ ಕೊಡ್ತಾರಲ್ಲ ಅದು. ಸೊ ನೀವು ಅದನ್ನು ಇಲ್ಲಿಗೆ ಹಾಕಿದ್ರೆ ಹಿಂದೆಗೆ ಈ 3 ಮಾಪ್ಸ್ ಕಾಣೋದೇ ಇಲ್ಲ. ಇಲ್ಲಿಗೇನಾದರೂ ಹಾಕ್ತೀವಿ ಅಂದರೆ ಇಲ್ಲಿಂದನೇ ದಾರ ಕಾಣಿಸುತ್ತೆ. ಈ ಥರ 2 ಲೈನ್ ಹಾಕಕ್ಕೆ ಸ್ಟಾರ್ಟ್ ಮಾಡಿಸಿದ್ದೆ ಫಸ್ಟ್ ನಾನು ಅನಿಸುತ್ತೆ. ಇದು ನನ್ನ ಓನ್ ಯುನೀಕ್ ಡಿಸೈನು. ಸೊ ಇಲ್ಲಿ ಈ ಥರ ಹಾಕ್ಸೋದ್ರಿಂದ ನಿಮಗೆ 6 ಮಾಪ್ಸು ವಿಸಿಬಲ್ ಆಗುತ್ತೆ. ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ. ದಾರ ಫುಲ್ ಹಿಂದೆ ಇರುತ್ತಲ್ವ. ನೀವೇನಾದರೂ ಬರೀ ಇಲ್ಲಿಂದನೇ ಹೊರಗಡೆ ತೊಗೊಂಡಾಗ ಬೇರೆ ಶಾಪ್ಗಳೆಲ್ಲ ಇಲ್ಲಿಂದನೇ ರೆಡಿ ಇರುತ್ತೆ, ಇಲ್ಲಿಂದನೇ ಹುಕ್ ಬರುತ್ತೆ. ಸೊ ಇಲ್ಲಿಗೆ ಹಾಕ್ತೀವಿ ಅಂದರೆ ಫುಲ್ ದಾರ ಕಾಣಿಸುತ್ತೆ. ಇದು ನನ್ನ ಓನ್ ಯುನೀಕ್ ಡಿಸೈನ್. ಸೊ ನೆಕ್ಸ್ಟ್ ಒನ್ ತೋರಿಸ್ತೀನಿ. ನೆಕ್ಸ್ಟ್ ಒನ್ ಒಬ್ಬರು ಪರ್ಲ್ದು ಸರ ಆರ್ಡರ್ ಮಾಡಿದರು. 3 ಲೈನ್ಸು ಲಕ್ಷ್ಮಿ ಮೋಪು ಹಾಕಿ ತೋರಿಸ್ತೀನಿ. ಇನ್ನು ಸುಮಾರು ಜನ ಮದುವೆಗೆ ಫುಲ್ ಸೆಟ್ ತೊಗೊಳ್ತಾರೆ. ಬಟ್ ಅದನ್ನು ವಿಡಿಯೋ ಮಾಡಬೇಡಿ, ಎಲ್ಲೂ ಫೋಟೋ ಹಾಕಬೇಡಿ ಅಂತ ಹೇಳ್ತಾರೆ. ಹಂಗಾಗಿ ಒಂದಷ್ಟು ಅವ್ರಿಗಿಷ್ಟ ಇಲ್ಲ ಅಂತಂದರೆ ಹಾಕೋದು ಬೇಡ ಅಂತ ಅಂದ್ಬಿಟ್ಟು ಎಲ್ಲೂ ಹಾಕಲ್ಲ. ಸೊಂಟದ ಪಟ್ಟಿ, ಬೈತಲೆ ಬಟ್ಟು ಮತ್ತು ಲಾಂಗ್ ಹಾರ, ಅದಕ್ಕೆ ನೆಕ್ಲೆಸ್ಸು ಎಲ್ಲ ಫುಲ್ ಸೆಟ್ ತೊಗೊಂಡಿದ್ದಾರೆ. ಒಂದು 3-4 ಜನ ತೊಗೊಂಡಿದ್ದಾರೆ. ಬಟ್ ಅದೆಲ್ಲೂ ಹಾಕಬೇಡಿ ಅಂತ ಹೇಳ್ತಾರೆ, ಹಂಗಾಗಿ ಎಲ್ಲೂ ಹಾಕಲ್ಲ. ಇದು ನೋಡಿ. ಸೊ ಇದರಲ್ಲೂ ವೈಟ್ ಇರೋದ್ರಿಂದ ಅಷ್ಟಾಗಿ ಗೊತ್ತಾಗ್ತಾ ಇಲ್ಲ. ಪರ್ಲಿಗೆ ಲಕ್ಷ್ಮಿ ಮಾಪ್ ಹಾಕಿ ಮಾಡಿರೋದು. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರೀಸ್ಗೆಲ್ಲ. ಡಾರ್ಕ್ ಕಲರ್ ಸ್ಯಾರೀಸಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲಕ್ಷ್ಮಿ ಮಾಪ್ ತೋರಿಸ್ತೀನಿ. ಆ ಥರ ಲಕ್ಷ್ಮಿ ಮಾಪ್ಗಳೆಲ್ಲ ಒಂದೊಂದು ಸಲ ಒಂದೊಂದು ಥರ ಡಿಸೈನ್ ಬರುತ್ತೆ. ಸೊ ಇನ್ನೊಬ್ಬರು ಬರೀ ಇಷ್ಟನ್ನು ಆರ್ಡರ್ ಮಾಡಿದರು. ಅವ್ರ ಹತ್ರ ಪೆಂಡೆಂಟ್ ಇದೆಯಂತೆ ಆಲ್ರೆಡಿ. ಅಂದರೆ ಬೇರೆ ಕಲರ್ ಬೀಡ್ಸ್ ಇದೆ, ನಮ್ಮ ಹತ್ರನೇ ಮಾಡಿಸ್ಕೊಂಡಿದ್ರು. ಸೊ ಅದಕ್ಕೆ ಗ್ರೀನಲ್ಲಿ ಇನ್ನೊಂದು ಮಾಡಿಕೊಡಿ ಅಂತ ಹೇಳಿದರು. ಸೊ ಇದನ್ನು ಅವರು ಮತ್ತೆ ಅದಕ್ಕೆ ಅಟ್ಯಾಚ್ ಮಾಡ್ಕೊಬೋದು. ಮೆರೂನ್ ಏನೋ ಮಾಡಿಸ್ಕೊಂಡಿದ್ರು. ಸೊ ಇವಾಗ ಗ್ರೀನಲ್ಲಿ ಒಂದು ಇದು ಮಾತ್ರ ಮಾಡಿಕೊಡಿ ಅಂತ ಹೇಳಿದರು. ಇದು ಅಟ್ಯಾಚ್ ಮಾಡ್ಕೊಳ್ಳೋದು ಇಲ್ಲಿ ಈ ಥರ ಇರುತ್ತೆ. ಇದು ಅವರೇ ಅಟ್ಯಾಚ್ ಮಾಡ್ಕೊತಾರಂತೆ. ಸೊ ಗ್ರೀನ್ಗೆ ಪಿಕಾಕ್ ಮಾಪ್ ಹಾಕಿ ಮಾಡಿರೋದು. ಚಾಟಮ್ ಗ್ರೀನ್ ಬೀಡ್ಸ್ ಹಾಕ್ಸಿದ್ದೀನಿ ಇದಕ್ಕೆ. ಸೊ ಹಾಕೊಂಡು ತೋರಿಸ್ತೀನಿ ನಿಮಗೆ. ಸೊ ಈ ಥರ ಬರುತ್ತೆ. ಇಲ್ಲಿಗೆ ಅವ್ರ ಹತ್ರ ಪೆಂಡೆಂಟ್ ಇದೆಯಲ್ಲ, ಅದನ್ನು ಅವ್ರು ಇಲ್ಲಿಗೆ ಜಾಯಿನ್ ಮಾಡ್ಕೊತಾರೆ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಥರ ಒಂದು ಪೆಂಡೆಂಟ್ ತೊಗೊಂಡು ಈ ಥರದ್ದು 2 ತೊಗೋಬೋದು ಆರಾಮಾಗಿ. ಇದಕ್ಕೆ ಬೇಕಾದರೆ ಇಲ್ಲೊಂದು ಇದರಲ್ಲಿ ಹುಕ್ ತೋರಿಸ್ತೆ ಗೊತ್ತಾ, ಆ ಥರ ಹುಕ್ನೂ ಬೇಕಾದರೆ ನಾವು ಹಾಕ್ಕೊಡ್ತೀವಿ. ಕಸ್ಟಮೈಸೇಷನ್ ಮಾಡಿಸಿದಾಗ ಮಾತ್ರ ಅದು. ಈ ಥರ ಇಲ್ಲಿದೆಯಲ್ಲ, ಇದು ರಿಮೂವಬಲ್ ಹುಕ್ಕು. ಸೊ ಇದನ್ನು ಇಲ್ಲಿದೆಯಲ್ಲ ಇದಕ್ಕೆ ಜಾಯಿನ್ ಮಾಡ್ತೀವಿ. ಸೊ ನೀವು ಅದನ್ನು
ಪೆಂಡೆಂಟಿಗೆ ಇಲ್ಲಿ ನಾರ್ಮಲ್ ಈ ಥರ ಹಿಂಗೆ ಓಪನ್ ಮಾಡಿಬಿಟ್ಟು ಪೆಂಡೆಂಟಿಗೆ ಸಿಗಿಸ್ಕೊಳ್ಳೋದು, ಅದೇ ಆ ಥರನೂ ಹಾಕ್ಕೊಡ್ತೀವಿ. ಬಟ್ ಅದಕ್ಕಿಂತ ಡೈರೆಕ್ಟಾಗಿ ಇದನ್ನು ಅಲ್ಲೇ ಎಲ್ಲಾದರೂ ಯಾವುದಾದ್ರೂ ಜ್ಯುವೆಲ್ರಿ ಶಾಪಲ್ಲಿ ಓಪನ್ ಮಾಡಿಸಿ ಸೊ ಇದನ್ನು ಅಟ್ಯಾಚ್ ಮಾಡಿಸ್ಕೊಂಡ್ರೆ ಹಂಗೇನೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಾಂದರೆ ಇಲ್ಲೊಂದು ಸ್ವಲ್ಪ ಲೆಂತ್ ಬಂದಂಗೆ ಆಗ್ಬಿಡುತ್ತೆ ಪೆಂಡೆಂಟ್ಗೂ ಮತ್ತು ಈ ಸರಕ್ಕೂ. ಸೊ ಇದಿಷ್ಟು ಇವತ್ತಿನ ಜ್ಯುವೆಲ್ರಿಗಳು, ಇದೆಲ್ಲ ಆರ್ಡರ್ ಆಗಿರೋ ಅಂಥ ಜ್ಯುವೆಲ್ರಿಗಳು. ನಿಮಗೂ ಯಾರಿಗಾದ್ರೂ ಬೇಕು ಅಂತಂದರೆ ಆರ್ಡರ್ ಮಾಡ್ಬೋದು. ಸೊ ಲಾಸ್ಟಲ್ಲಿ ತೋರಿಸಿದ್ದು ಅಷ್ಟೇ, ನೀವು ಒಂದು ಪೆಂಡೆಂಟ್ ತೊಗೊಂಡು ಈ ಥರದ್ದು 3-4 ಕೂಡ ಮಾಡಿಸ್ಕೊಬೋದು. ಇನ್ನೂ ತುಂಬ ಜ್ಯುವೆಲ್ರಿಗಳು ಬರ್ತಾಯಿದೆ, ತುಂಬ ಚೆನ್ನಾಗಿರೋ ಜ್ಯುವೆಲ್ರಿಗಳು ಬರ್ತಾಯಿದೆ. ಸೊ ಸ್ಟೇಟಸಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ, ಸ್ಟೇಟಸ್ನ ಚೆಕ್ ಮಾಡ್ತಾ ಇರಿ. ಮತ್ತು ನನ್ನ ಶುಭಾರಂಭ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ, ಅದರಲ್ಲೂ ಕೂಡ ಸ್ಟೇಟಸ್ ಹಾಕ್ತಾ ಇರ್ತೀನಿ. ಸೊ ಪೋಸ್ಟ್ ಹಾಕಲ್ಲ, ಯಾಕೆ ಅಂತಂದರೆ ಜ್ಯುವೆಲ್ರಿ ನಾನು ಸ್ಟೇಟಸ್ಗೆ ಹಾಕಿರ್ತೀನಲ್ಲ, ಪೋಸ್ಟಿಗೆ ಹಾಕ್ಬಿಟ್ರೆ ಅದು ಖಾಲಿ ಆಗಿಬಿಟ್ರೆ ಪೋಸ್ಟ್ ಮತ್ತೆ ಡಿಲೀಟ್ ಮಾಡಬೇಕು. ಸೊ ಸ್ಟೇಟಸಲ್ಲಿದ್ದರೆ 24 ಅವರ್ಸು ಇರಲ್ಲ. ಒಂದೊಂದು ಸತಿ ನಾರ್ಮಲ್ ಜುಮ್ಕಾದೆಲ್ಲ 24 ಅವರ್ಸಲ್ಲೇ ಖಾಲಿ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ಟೇಟಸ್ಸಿಗೆ ಮಾತ್ರ ಹಾಕ್ತೀವಿ ನಾವು ವಿತ್ ಪ್ರೈಸು. ಸೊ ಸ್ಟೇಟಸ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿರೋ ಜ್ಯುವೆಲ್ರಿಗಳು ಕೂಡ ನಿಮಗೆ ಸಿಮಿಲರು, ಈ ಕಸ್ಟಮೈಸೇಷನ್ ಎಲ್ಲ ಬೀಡ್ಸ್ದೆಲ್ಲ ಕಸ್ಟಮೈಸೇಷನ್ ಅಂತ ಅಂದರೆ ಸಿಗುತ್ತೆ. ಮತ್ತು ತುಂಬ ಜನ ಈ ಥರದ ದಾರ ಹಾಕ್ಕೊಡಿ ಎಲ್ಲದಕ್ಕೂ ಅಂತ ಕೇಳ್ತೀರಾ. ಇದು ಬರೀ ಕಸ್ಟಮೈಸೇಷನ್ ಮಾಡಿಸ್ತೀವಲ್ಲ ಬೀಡ್ಸ್ ಜ್ಯುವೆಲ್ರಿ, ಅದಕ್ಕೆ ಮಾತ್ರ ಈ ಥರ ಥ್ರೆಡ್ ಬರುತ್ತೆ, ಇಲ್ಲಾಂದರೆ ನಾರ್ಮಲ್ ಥ್ರೆಡ್ ಬರುತ್ತೆ. ನಾರ್ಮಲ್ ನೆಕ್ಲೆಸಿಗೆಲ್ಲ ಬೀಡ್ಸ್ ಜ್ಯುವೆಲ್ರಿ ಕಸ್ಟಮೈಸೇಷನಿಗೆ ಮಾತ್ರ ನಿಮಗೆ ಈ ಥರ ಸಿಲ್ಕ್ ಥ್ರೆಡ್ನ ಹಾಕ್ಸಿ ಕೊಡೋದು ನಾವು. ಏನು ಗೊತ್ತಾ, ಸುಮಾರು ಕೊರಿಯರ್ ಇರುತ್ತೆ, ಬರ್ದೇನೆ ಕೈ ನೋವು ಬಂದುಬಿಡುತ್ತೆ. ಅದಕ್ಕೆ ಫಸ್ಟ್ ಒಂದು ಪ್ರಿಂಟರ್ ತಗೋಬೇಕು. ಇದೊಂದು ಜ್ಯುವೆಲ್ರಿ ತೋರ್ಸೋದು ಮರ್ತೋಗಿತ್ತು, ಬ್ರೈಡಲ್ ಜುಮ್ಕಾ. ವಿಡಿಯೋ ಮಾಡ್ತಾ ಇದ್ದೀನಿ ಅಂತಾನೆ ಅವನು ಅಮ್ಮ 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 ಅಂತವನೆ. ತಿಮ್ಮ ನೀನು ಅಂದಿರೋ ಅಪ್ಪನ ಹೆಸರೇನವ? ಸೊ ಬ್ರೈಡಲ್ ಜುಮ್ಕಾ. ಬೈಲಿಂಗ್ ಹಾಕಿ ತೋರಿಸ್ತೀನಿ, ಬೈಲಿಂಗ್ ಹಾಕೊಡ್ತೀನಿ. ಇದು ಬ್ರೈಡಲ್ ಜುಮ್ಕಾ. ಸುಮ್ಮನಿರೋದಿರೋ ಪ್ಲೀಸ್ ಪ್ಲೀಸ್ ಪ್ಲೀಸ್. ನಾನು ಮಾತಾಡಿದ್ರೆ ಅಮ್ಮ ಅಮ್ಮ ಅಂತಾನೆ, ಅದಕ್ಕೆ ಹಂಗೆ ತರಿಸ್ತೀನಿ. ಬ್ರೈಡಲ್ ಜುಮ್ಕಾ ಆಯ್ತಾ, ತುಂಬ ದೊಡ್ಡದು ಬರುತ್ತೆ ಸೈಜು. ಆರ್ಡ್ರ್ ಮಾಡ್ಬೇಕಾದ್ರೇನೆ ಹೇಳ್ತೀವಿ ದೊಡ್ಡದು ಬರುತ್ತೆ ಅಂತ. ಸೊ ಆಮೇಲೆ ಮತ್ತೆ ದೊಡ್ಡದಾಯ್ತು ರಿಟರ್ನ್ ತಗೊಳ್ಳಿ ಏನೋ ಇದ್ದೀರಲ್ಲ, ಅದಕ್ಕೆ ನೋಡಿ ಹಂಗೆ ಬಾಯ ಮುಗಿಸ್ತಾ ಇಲ್ಲ. ನಾನು ಮಾತಾಡ್ತಾ ಇಲ್ಲ, ನಾನು ಮಾತಾಡನೆ ಆಗ್ತಾ ಇಲ್ಲ. ಏನ್ ಹೇಳು, ಏನು ಏನ್ ಹೇಳೋ ಅಮ್ಮ ಅಮ್ಮ ಅಂತ ಸಾಯಿಸ್ಬೇಡ. ತಿಮ್ಮ. ಅಮ್ಮನ ಹೆಸರೇನಮ್ಮ? ಅಮ್ಮನ. ನನ್ನ ಹೆಸರು ನನ್ನ ಹೆಸರೇನು ನಿಂಗೆ ಗೊತ್ತಿಲ್ವಾ? ನನ್ನ ಹೆಸರು ನೋಡಿ ಎಷ್ಟು ಚೆನ್ನಾಗಿ. ಓಕೆ ಗೈಸ್, ಬಾಯ್. ಈಗ ನೋಡಿ ನಾನು ಮಾತಾಡಿದ ತಕ್ಷಣ ಅಮ್ಮ ಅಂತಾನೆ. ಬಾಯ್ ಬಾಯ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ, ಹಾಗೆ ಮಾತ್ರ ನೋಡಬೇಡಿ. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್. ಲವ್ ಯು.